ಎಲ್ಲ ನಮಸ್ತೆ, ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಐರಿಗ ತ್ರಿವಿಡಿಯೋ ಚಾನಲ್ಗೆ ಎಲ್ಲರೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ ಮೀನರಾಶಿಯವರ ಅಕ್ಟೋಬರ್ ಮಂತ್ಲಿ ರೀಡಿಂಗ್ ನೋಡುವ. ಅಕ್ಟೋಬರ್ ತಿಂಗಳಿನಲ್ಲಿ ಮೀನರಾಶಿಯವರಿಗೆ ಏನೆಲ್ಲ ಬದಲಾವಣೆ ಬರ್ತಾ ಇದೆ ಅಂತ ನೋಡುವ. ಅಕ್ಟೋಬರ್ ತಿಂಗಳು ಮೀನರಾಶಿಯವರಿಗೆ ಯಾವ ದೇವರು ಏನು ಗೈಡೆನ್ಸ್ ಕೊಡ್ತಿದ್ದಾರೆ, ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡುವ. ಎಷ್ಟು ಚೆನ್ನಾಗಿದೆ ನೋಡಿ. ಮೀನರಾಶಿಯವರಿಗೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿ ಬಂದಿದ್ದಾರೆ. ಖಂಡಿತವಾಗ್ಲೂ ಯಾರೆಲ್ಲ ಒಂದು ಫ್ಯಾಮಿಲಿ ಲೈಫಲ್ಲಿ ತುಂಬ ನೊಂದಿದ್ರಿ, ನಿಮ್ಮ ಒಂದು ಏನೋ ಲವ್ ಲೈಫಲ್ಲಿ ನೊಂದಿದ್ರಿ, ಖಂಡಿತ ನಿಮ್ಮದು ಒಂದು ಸೋಲ್ಮೇಟ್ ಎನರ್ಜಿ ಇರೋವಂಥದ್ದು. ಯಾರು ಏನೇ ಮಾಡಿದ್ರೂ ಕೂಡ ನಿಮ್ಮನ್ನು ದೂರ ಮಾಡೋದಕ್ಕೆ ಆಗೋದಿಲ್ಲ. ಈ ವಿಷ್ಣು ಲಕ್ಷ್ಮಿಯವರು ಬಂದಿರೋದ್ರಿಂದ ಒಂದು ಮಹಾವಿಷ್ಣು ಲಕ್ಷ್ಮಿಯವರ ಜೋಡಿ ರೀತಿ ಏನೇ ಆದರೂ ಕೂಡ ನೀವು ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಜೊತೆಯಲ್ಲೇ ಇರೋ ಅಂಥದ್ದು, ಜೊತೆಯಲ್ಲೇ ಇರ್ತೀರ ಅನ್ನೋ ಅಂಥದ್ದು ಕೂಡ. ಮತ್ತು ಅಲ್ಲಿ ಮಹಾಲಕ್ಷ್ಮಿಯ ಆಶೀರ್ವಾದ, ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರುವಂಥದ್ದು. ವಿಷ್ಣು ಅವರು ಕೂಡ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀನಿ ಅನ್ನೋವಂಥ ಒಂದು ಮೆಸೇಜನ್ನು ಕೊಡ್ತಿರೋವಂಥದ್ದು. ಸತ್ಯದ ಬಗ್ಗೆ ಒಂಚೂರು ಅರಿವು ಅನ್ನೋದಿರಲಿ, ಸತ್ಯನ ತಿಳ್ಕೊಳ್ಳಿ. ಖಂಡಿತ ಒಂದು ಸಕ್ಸಸ್ ಅನ್ನೋದು ನಿಮ್ದು ಆಗುತ್ತೆ ಅಕ್ಟೋಬರ್ ತಿಂಗಳಿನಲ್ಲಿ ಅನ್ನೋಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಿರೋ ಅಂಥದ್ದು. ಸತ್ಯದ ದಾರಿನಲ್ಲಿ ನಡೀರಿ, ಸತ್ಯದ ಮಾರ್ಗದಲ್ಲಿ ಇರಿ, ಸತ್ಯವನ್ನೇ ನೋಡಿರಿ. ಖಂಡಿತ ಸಕ್ಸಸ್ ಅನ್ನೋದು ನಿಮಗೆ ಸಿಗುತ್ತೆ ಅಂತ ಒಂದು ಮೆಸೇಜ್ ಬರ್ತಿರೋ ಅಂಥದ್ದು. ಮ್ಯಾರೇಜ್ ಬರೋ ಅಂಥದ್ದು. ಯಾರೆಲ್ಲ ನಮಗಿನ್ನೂ ಮದುವೆ ಆಗಿಲ್ಲ, ಮೀನರಾಶಿಯವರು ಯಾರಿಗೆಲ್ಲ ಮದುವೆ ಆಗಿಲ್ಲ, ಪಾರ್ಟ್ನರ್ ಸಿಗ್ತಾರೆ ಅಂದರೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ರೀತಿಯ ಸುಂದರವಾಗಿರೋವಂಥ, ತುಂಬಾ ಪ್ರೀತಿ ಮಾಡೋವಂಥ ಪಾರ್ಟ್ನರ್ ನಿಮಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಸಿಗೋ ಅಂಥದ್ದು ಇಲ್ಲಿ ಇದೆ. ಅಕ್ಟೋಬರ್ ತಿಂಗಳಿನಲ್ಲಿ ಮೀನರಾಶಿಯವರಿಗೆ ಒಂದು ಪರ್ಫೆಕ್ಟ್ ಪಾರ್ಟ್ನರ್ ಸಿಗೋವಂಥದ್ದು, ಮ್ಯಾರೇಜ್ ಆಗೋವಂಥದ್ದು, ಎಂಗೇಜ್ಮೆಂಟ್ ಆಗೋವಂಥದ್ದು, ಪ್ರೀತಿ ಬರೋ ಅಂಥದ್ದು, ಲಕ್ಷ್ಮಿ ಕೃಪಾ ಕಟಾಕ್ಷ ಇರೋವಂಥದ್ದು ಎಲ್ಲನೂ ಇರೋವಂಥದ್ದು ಇಲ್ಲಿ ಇದೆ ತುಂಬಾ. ಮತ್ತು ಅಕ್ಟೋಬರ್ ತಿಂಗಳು ತುಂಬಾ ಹೆಸರು ಮಾಡ್ತೀರಾ, ನಿಮ್ಮ ಕೆರಿಯರಲ್ಲಿ ಒಂದು ಹೆಸರು ಕೂಡ ಮಾಡ್ತೀರಾ ಒಳ್ಳೆಯ ರೀತಿಯಲ್ಲಿ ಅನ್ನೋವಂಥ ಮೆಸೇಜ್ಗಳಲ್ಲಿ ಬರ್ತಿರೋ ಅಂಥದ್ದು. ಯಾರೆಲ್ಲ ನಾವು ಒಂಟಿಯಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ನಿಮಗೆ ಒಂದು ಒಳ್ಳೆಯ ಮ್ಯಾರೇಜ್ ಪ್ರಪೋಸಲ್ ಬರುವಂಥದ್ದು ಇದೆ. ನಿಮ್ಮ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಿರೋ ಅಂಥದ್ದು. ಒಂದು ಬ್ಯಾಲೆನ್ಸಿಂಗ್ ಎನರ್ಜಿನಲ್ಲಿ ಕೂಡ ಇರ್ತೀರಾ, ತುಂಬ ತಾಳ್ಮೆನಲ್ಲಿ ಇರಬೇಕಾಗುತ್ತೆ. ಫೈನಾನ್ಷಿಯಲಿ ಕೂಡ ಎಲ್ಲ ರೀತಿಯಲ್ಲೂ ಅಕ್ಟೋಬರ್ ತಿಂಗಳಿನಲ್ಲಿ ಮೀನರಾಶಿಯವರು ಆದಷ್ಟು ಒಂದು ತಾಳ್ಮೆಯಿಂದ ಇರಬೇಕಾಗುತ್ತೆ. ನಿಮ್ಮ ಸೆಲ್ಫನ್ನು ನೀವು ಒಂದು ಕಂಟ್ರೋಲಿಂಗ್ ಎನರ್ಜಿನಲ್ಲಿ ಇಟ್ಕೋಬೇಕಾಗುತ್ತೆ. ಕೆಲವರಿಗೆ ಪ್ರೀತಿನಲ್ಲಿ ಮೋಸ ಆಗೋವಂಥದ್ದು ಇರೋವಂಥದ್ದು. ನಾನು ಪ್ರೀತಿನಲ್ಲಿ ಮೋಸ ಹೋದೆ, ಒಂಟಿ ಆದೆ ಅನ್ನೋವಂಥ ಒಂದು ಯೋಚನೆ ಮಾಡೋವಂಥದ್ದು ಕೂಡ ಇಲ್ಲಿ ಇದೆ. ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸನ್ನು ಎದುರಿಸ್ತಿರೋ ರಿಲೇಷನ್ಶಿಪ್ಪಲ್ಲಿ ಕೂಡ ನಿಮಗೆ ಮೋಸ ಆಗೋವಂಥದ್ದು ಇದೆ. ಫೈನಾನ್ಸ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ನೀವು ಸೆಕ್ಯೂರ್ ಕೂಡ ಆಗ್ತೀರಾ. ನಂಬಿಕೆ ಅನ್ನೋದನ್ನು ಇಡಿ ಅನ್ನೋವಂಥದ್ದು ಇದೆ. ಒಬ್ಬರು ರೆಸ್ಪಾನ್ಸಿಬಲಿ ವ್ಯಕ್ತಿಯಾಗಿ ಕೂಡ ನೀವು ಯೋಚನೆನ ಮಾಡಬೇಕಾಗುತ್ತೆ. ಏನೇ ಸಮಸ್ಯೆ ಆದರೂ ಕೂಡ ನಿಮ್ಮ ತಾಳ್ಮೆ ಅನ್ನೋದನ್ನು ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮಾತಾಡಬೇಕಾದ್ರೆ ಮಾತಿನ ಮೇಲೆ ನಿಗಾ ಅನ್ನೋದು ಇರಲಿ. ಜಗಳ ಆಡುವಾಗೂ ಕೂಡ ಯಾರ ಜೊತೆ ಏನು ಮಾಡ್ತಾ ಇದ್ದೀನಿ, ಯಾರಿಗೆ ಏನು ಹೇಳ್ತಾ ಇದ್ದೀನಿ ಅನ್ನೋದ್ರ ಕಡೆ ಒಂದು ಗಮನ ಅನ್ನೋದು ಇರಲಿ ಅನ್ನೋಂಥ ಒಂದು ಮೆಸೇಜ್ ಕೂಡ ಬರ್ತಾ ಇದೆ. ಗಾಡಿ ತೊಗೊಳೋದ್ರ ಬಗ್ಗೆ ಕೂಡ ತುಂಬಾ ಯೋಚನೆನ ಮಾಡ್ತೀರಾ. ಗಾಡಿ ತೊಗೋಬೇಕು ಅಂತ ಕೂಡ ಅಂದ್ಕೊತೀರಾ. ಮತ್ತು ಜರ್ನಿ ಮಾಡುವಾಗ ಆದಷ್ಟು ನಿಮ್ಮ ಕಂಟ್ರೋಲಲ್ಲಿ ನೀವು ಇರಬೇಕಾಗುತ್ತೆ. ಸಕ್ಸಸ್ ಅನ್ನೋದು ಕೂಡ ನಿಮಗೆ
ಸಿಗುತ್ತೆ. ನಿಮ್ಮ ಆಸೆ ಕನಸುಗಳ ಬಗ್ಗೆ ಕಡೆ ನೀವು ಗಮನ ಅನ್ನೋದನ್ನು ಹರಿಸ್ಬೇಕಾಗತ್ತೆ. ನಿಮ್ಮ ಗೋಲ್ ಕಡೆ ನೀವು ನಿಮ್ಮ ಫೋಕಸನ್ನು ಕೊಡಿ. ಎಲ್ಲದನ್ನು ಬಿಟ್ಟು ಹೊರಡ್ತೀನಿ ತುಂಬಾ ಎಲ್ಲ ಕಡೆಯಿಂದನೂ ನಿಮಗೆ ಅತಿ ಜಾಸ್ತಿ ಅಕ್ಟೋಬರ್ ತಿಂಗಳಿನಲ್ಲಿ ಯಾರನ್ನೆಲ್ಲ ನಂಬ್ತೀರಾ ಮೀನರಾಶಿಯವರು ಎಲ್ಲರೂ ಒಂದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಪ್ರೀತಿನಲ್ಲೇ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲೇ ಆಗಿರ್ಬೋದು, ತುಂಬಾ ಮೋಸ ಆಗಿ ಎಲ್ಲರೂ ನನಗೆ ಮೋಸನೇ ಮಾಡಿದ್ರು, ಎಲ್ಲ ಕಡೆಯಿಂದ ನನಗೆ ಮೋಸನೇ ಆಯಿತು ಅಂತ ತುಂಬ ಮನಸ್ಸಿಗೆ ನೋವು ಮಾಡ್ಕೊಳ್ಳೋವಂಥದ್ದು ಇದೆ. ಆ ಬೇಜಾರಿಂದ ಒಂದು ನೀವು ಸಪ್ರೇಷನ್ಗೆ ಹೋಗುವಂಥದ್ದು ಕೂಡ ಖಂಡಿತ ಇರೋ ಅಂಥದ್ದು. ಆದರೆ ದಯವಿಟ್ಟು ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಮೇಲ್ಗಡೆ ಗಮನ ಅನ್ನೋದನ್ನು ಕೊಡಿ. ನಿಮ್ಮ ಮೈಂಡಿಗೆ ನಿಮ್ಮ ಬಾಡಿಗೆ ಎರಡಕ್ಕೂ ಕೂಡ ಒಂದು ರಿಲ್ಯಾಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ರೆಸ್ಟ್ ಅನ್ನೋದನ್ನು ಕೊಡಿ. ಖಂಡಿತ ನೀವು ಏನೇ ನೀವು ಅದನ್ನೆಲ್ಲ ಬಿಟ್ಟು ನಿಮ್ಮ ಕ್ರಿಯೇಟಿವಿಟಿ ಕಡೆ ಗಮನ ಅನ್ನೋದನ್ನು ಕೊಡಿ. ಖಂಡಿತ ನೀವೇ ಗೆಲ್ತೀರ. ಎಷ್ಟೇ ನೋವಾದರೂ ಏನೇ ನಾನು ಮೋಸ ಹೋದೆ ಅಂತ ನೀವು ಎಷ್ಟೇ ಕೊರಗಿದ್ರು ಕೂಡ ಖಂಡಿತ ಕೊನೆಯಲ್ಲಿ ಗೆಲುವು ನಿಮ್ಮದೇ ಆಗಿರುತ್ತೆ. ನನಗೆ ಯಾರು ಬೆಳಕು ತೋರಿಸೋರಿಲ್ಲ, ನಾನು ಒಂಟಿಯಾಗೋದೆ, ಕತ್ಲಿನಲ್ಲಿ ಇದ್ದೀನಿ, ಏನು ಮಾಡೋದು ಅಂತ ಯೋಚನೆ ಮಾಡೋದು, ಖಂಡಿತ ನಿಮ್ಮ ಮುಂದೆನೇ ಒಂದು ಬೆಳಕು ಅನ್ನೋದು ಇದೆ. ಆ ಬೆಳಕಿನ ಕಡೆ ಗಮನ ಅನ್ನೋದನ್ನು ಕೊಡಿ. ಆ ಬೆಳಕಿ ಯಾವ ದಾರಿ ತೋರಿಸುತ್ತೆ ಆ ದಾರಿನಲ್ಲಿ ಹೋಗಿ ಖಂಡಿತ ಗೆಲುವು ಅನ್ನೋದು ನಿಮ್ಮದೇ ಆಗುತ್ತೆ. ಕ್ರಿಯೇಟಿವಿಟಿಯಾಗಿ ಯೋಚನೆನ ಮಾಡಿ, ಒಂದೇ ರೀತಿ ಯೋಚನೆನ ಮಾಡೋದಕ್ಕೆ ಹೋಗ್ಬಿಡಿ. ಎಲ್ಲ ಬೇರೆ ರೀತಿಯಿಂದನೂ ಯೋಚನೆನ ಮಾಡಿ ಅನ್ನೋವಂಥದ್ದು ಇದೆ. ಕೆಲವರು ತುಂಬ ಹೆಸರು ಮಾಡೋ ಅಂಥವ್ರು ಕೂಡ ಇರೋ ಅಂಥದ್ದು ಯಾವ ರೀತಿ ಅಂತ ಅಂದರೆ, ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವರು ಹೆಸರು ಮಾಡೋ ಅಂಥದ್ದು ಇರೋ ಅಂಥದ್ದು. ಅಕ್ಟೋಬರ್ ತಿಂಗಳಿನಲ್ಲಿ ಯಾರೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂಥವ್ರು ಕೂಡ ಕೆಲವರು ಇಲ್ಲಿ ತುಂಬ ಚೆನ್ನಾಗಿ ಹೆಸರು ಮಾಡ್ತೀರಾ ಅನ್ನೋಂಥದ್ದು ಇದೆ. ನಿಮ್ಮ ಕೆಲಸ ಕಾರ್ಯಗಳ ಕಡೆ ಒಂದು ಗಮನ ಕೊಡುವಂಥದ್ದು ಇದೆ. ಅದರಲ್ಲಿ ಒಂದು ಒಳ್ಳೆಯ ಸ್ಥಾನನ ಪಡ್ಕೊಳ್ತೀರಾ ಅನ್ನೋಂಥದ್ದು ಇದೆ. ಭೂಮಿ ಬಗ್ಗೆ ಯಾರೆಲ್ಲ ಭೂಮಿ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ಭೂಮಿನ ತಗೊತೀರಾ. ಎಲ್ಲಾದರೂ ತುಂಬ 50-50 ಇದೆ. ಒಂದು ಕಡೆ ಬೇಜಾರು ಕೂಡ ಆಗುತ್ತೆ, ಒಂದು ಕಡೆ ಖುಷಿ ಕೂಡ ಆಗುವಂಥದ್ದು. ಒಂದು ವಿಷಯದಲ್ಲಿ ಬೇಜಾರಾದರೆ ಇನ್ನೊಂದು ವಿಷಯದಲ್ಲಿ ಸಕ್ಸಸ್ ಅನ್ನೋದು ನಿಮಗೆ ಸಿಗೋವಂಥದ್ದು. ಕೊನೆಯಲ್ಲಿ ಏನೇ ಆದರೂ ಕೂಡ ಮೀನರಾಶಿಯರು ಅಕ್ಟೋಬರ್ ತಿಂಗಳಿನಲ್ಲಿ ಒಂದು ಸಕ್ಸಸ್ ಅನ್ನೋದು ನಿಮಗೆ ಸಿಗೋವಂಥದ್ದು ಇದೆ. ಏನೇ ಬಂದರೂ ಕೂಡ ಅದನ್ನು ರಿಸೀವ್ ಮಾಡ್ಕೊಳ್ಳಿ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಿರೋವಂಥದ್ದು. ಬೇಜಾರೇ ಆಗಲಿ ಖುಷಿನೇ ಆಗಲಿ ಏನೇ ಬಂದರೂ ಕೂಡ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ರಿಸೀವ್ ಅನ್ನೋದನ್ನು ಮಾಡ್ಕೊಳ್ಳಿ ಅನ್ನೋವಂಥ ಮೆಸೇಜಲ್ಲಿ ಬರ್ತಿರೋವಂಥದ್ದು. ಕ್ರಿಯೇಟಿವಿಟಿಯಾಗಿ ಯೋಚನೆನ ಮಾಡಿ. ಮತ್ತು ಯಾರೆಲ್ಲ ಆರ್ಟ್ ಪೈಂಟಿಂಗಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂಥವ್ರು ಇನ್ನಷ್ಟು ಅದ್ರ ಕಡೆ ಗಮನ ಅನ್ನೋದನ್ನು ಖಂಡಿತ ಕೊಡಿ ಎನ್ನುವಂಥದ್ದು ಇದೆ. ಸೋಲ್ಮೇಟ್ ಎನರ್ಜಿ ಕೂಡ ಇರೋವಂಥದ್ದು ಮತ್ತು ಇನ್ನಂಡನ್ ಎನರ್ಜಿನಲ್ಲಿ ಇರೋವಂಥದ್ದು ಕೂಡ ಇದೆ. ಮೀನರಾಶಿಯವರು ಅಕ್ಟೋಬರ್ ತಿಂಗಳಿನಲ್ಲಿ ಸುಮ್ಮನೆ ಕೂತಿರೋ ಕಡೆನೇ ನಿಮ್ಮ ಆಸೆ ಕನಸುಗಳ ಬಗ್ಗೆ ಯೋಚನೆ ಮಾಡಿದ್ರೆ ಖಂಡಿತ ಅವೆಲ್ಲ ನೆರವೇರೋದಿಲ್ಲ. ಆ ಆಸೆ ಕನಸುಗಳನ್ನು ನೆರವೇರಿಸೋದಕ್ಕೆ ಏನು ಮಾಡಬೇಕು ಅದನ್ನು ನೀವು ಖಂಡಿತ ಮಾಡಬೇಕಾಗುತ್ತೆ. ನೀವು ಇರೋ ಕಡೆನೇ ಎಲ್ಲದನ್ನು ಮಾಡೋವಂಥ ವ್ಯಕ್ತಿಗಳಾಗಿರೋದ್ರಿಂದ ಖಂಡಿತ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಗಿಫ್ಟ್ ಬರೋವಂಥದ್ದು ಇದೆ. ಇಲ್ಲಿ ಹೇಳ್ತೀನಿ, ಗಿಫ್ಟ್ ಬರೋವಂಥದ್ದು ಇದೆ. ನೀವು ಒಬ್ಬ ವ್ಯಕ್ತಿಗೆ ಏನನ್ನು ಶೇರ್ ಮಾಡ್ತೀರಾ ಅದೇ ನಿಮಗೆ ಸಿಗುವಂಥದ್ದು. ನೀವು ಅವ್ರಿಗೆ ಖುಷಿನ ಶೇರ್ ಮಾಡಿದ್ರೆ ನಿಮಗೂ ಖುಷಿ ಸಿಗುತ್ತೆ. ನೀವು ಬೇಜಾರು ಮಾಡಿದ್ರೆ ನಿಮಗೂ ಕೂಡ ಬೇಜಾರಾಗುವಂಥದ್ದು. ಪಾಸಿಟಿವಿಟಿಯಾಗಿ ಯೋಚನೆನ ಮಾಡಿ. ಮತ್ತು ನಿಮ್ಮನ್ನು ಕೆಲವರು ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಮನ್ನು ಫಾಲೋ ಮಾಡೋವಂಥದ್ದು, ನಿಮ್ಮನ್ನು ಒಂದು ಏನು ಹೇಳ್ತಾರೆ ಟ್ರ್ಯಾಕ್ ಮಾಡೋ ಅಂಥದ್ದು, ನೋಡೋ ಅಂಥದ್ದು, ಪದೇ ಪದೇ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಏನು ಮಾಡ್ತಾಯಿದ್ದೀರಾ, ಹೇಗಿದ್ದೀರಾ ಅನ್ನೋ ಅಂಥದ್ದನ್ನು ಚೆಕ್ ಮಾಡೋ ಅಂಥದ್ದು ಕೂಡ ಇದೆ. ಮತ್ತು ಪ್ರೊಟೆಕ್ಷನ್ ಕೂಡ ಇದ್ದೀರಾ. ಒಳ್ಳೆ ಟೈಮ್ ಅನ್ನೋದು ಕೂಡ ಬರ್ತಾ ಇದೆ. ನೀವಿರೋ ಕಡೆನೇ ನೀವು ಏನು ಅನ್ನೋದನ್ನು ತೋರಿಸೋವಂಥ ವ್ಯಕ್ತಿಗಳಾಗಿರ್ತೀರ. ದುಡ್ಡು ಬರ್ತಾ ಇದೆ, ಎಲ್ಲದಕ್ಕೂ ನಾನು ರೆಡಿ ಅಂತ ಕೂಡ ಯೋಚನೆನ ಮಾಡಿದ್ದೀರ. ಎಲ್ಲದಕ್ಕೂ ರೆಡಿಯಾಗಿ ನಿಲ್ತೀರಾ. ನಿಮ್ಮ ಆಸೆ ಕನಸುಗಳನ್ನು ನೆರವೇರಿಸ್ಕೊಳ್ಳೋದ್ರ ಕಡೆ ಗಮನನ ಕೊಡ್ತೀರಾ. ನಿಮ್ಮ ಗುರಿಯನ್ನು ತಲುಪೋ ದಾರಿನಲ್ಲಿ ನೀವು ಇರ್ತೀರಾ. ಬೇರೆ ಎಲ್ಲದನ್ನು ಬಿಟ್ಟು ನಿಮ್ಮ ಗುರಿಯನ್ನು ನೀವೇನು ಅನ್ನೋದನ್ನು ತೋರಿಸೋ ಒಂದು ದಾರಿಗೆ ನೀವು ಬಂದು ನಿಲ್ತೀರಾ ಅನ್ನೋವಂಥದ್ದು ಇದೆ. ಗಿಫ್ಟ್ ಬರ್ತಾ ಇದೆ. ಕ್ರಿಯೇಟಿವಿಟಿಯಾಗಿ ಯೋಚನೆನ ಮಾಡ್ತೀರಾ. ಅಕ್ಟೋಬರ್ ತಿಂಗಳಿನಲ್ಲಿ ಕ್ರಿಯೇಟಿವಿಟಿಯಾಗಿ ನೀವು ಯೋಚನೆ ಮಾಡೋ ಅಂಥದ್ದು ಇದೆ. ಖಂಡಿತ ಒಂದು ಪ್ರೊಟೆಕ್ಷನ್ ಎನರ್ಜಿನಲ್ಲಿ ಕೂಡ ನೀವು ಇರೋ ಅಂಥದ್ದು. ಪ್ರೀತಿ ಕೂಡ ಬರ್ತಾ ಇದೆ. ಪ್ರೊಟೆಕ್ಷನ್ ಎನರ್ಜಿನಲ್ಲಿ ಕೂಡ ನೀವು ಇದ್ದೀರಾ ಮತ್ತು ಪ್ರೀತಿ ಕೂಡ ಬರ್ತಾ ಇದೆ. ನಿಮ್ಮನ್ನು ನೀವೇ ಒಂದು
ಚಾರ್ಜಿಂಗ್ ಎನರ್ಜಿಗೆ ತೊಗೊಂಬರ್ತೀರ. ನೀವೆಲ್ಲ ಏನು ವೀಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಇಲ್ಲ, ನಾನು ಸ್ಟ್ರಾಂಗು, ನಾನೇನು ಅದನ್ನು ತೋರಿಸ್ತೀನಿ, ನನ್ನ ಬಗ್ಗೆ ಎಲ್ಲರಿಗೂ ಗೊತ್ತಾಗೋಗಿ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನಿಮ್ಮ ಆಸೆ ಕನಸುಗಳ ಬಗ್ಗೆ ಮಾತ್ರ ನೀವು ಗಮನ ಅನ್ನೋದನ್ನು ಕೊಡ್ತೀರ. ಅದಕ್ಕೋಸ್ಕರ ನೀವು ಏನು ಮಾಡೋದಕ್ಕೂ ರೆಡಿಯಾಗಿ ನಿಲ್ಲೋ ಅಂಥದ್ದು ಈ ಅಕ್ಟೋಬರ್ ತಿಂಗಳಿನಲ್ಲಿ ಮೀನರಾಶಿಯವರು ಇದೆ. ಬೋಲ್ಡಾಗಿ ಯೋಚನೆನ ಮಾಡಿ ಮೂವ್ ಆನ್ ಆಗಿ, ನೀವು ಯಾವುದನ್ನ ಬೇಡ ಅಂತ ಅಂದ್ಕೊಂಡಿದ್ದೀರಾ ಅದರಿಂದ ಖಂಡಿತ ಮೂವ್ ಆನ್ ಆಗಿ ನಿಮ್ಮ ಪ್ರೀತಿ ಬೆಟರ್ ಆಗುವಂಥದ್ದು ಇದೆ. ಬೇರೆ ರೀತಿಯಲ್ಲಿ ಅದು ಸುಧಾರಣೆ ಆಗುವಂಥದ್ದು ಇದೆ. ಪರಿಸ್ಥಿತಿ ಬೇರೆ ರೀತಿಯಲ್ಲಿ ಬದಲಾವಣೆ ಆಗುವಂಥದ್ದು ಇದೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಅನ್ನೋದು ಆದಷ್ಟು ಬೇಗ ಸಿಗ್ತಾ ಇದೆ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತದೆ. ಯಾರೆಲ್ಲ ಒಂದು ಗೊಂದಲದಲ್ಲಿ ಇದ್ದೀರಾ, ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಅಕ್ಟೋಬರ್ ತಿಂಗಳಲ್ಲಿ ಸಿಗೋವಂಥದ್ದು ಕೂಡ ಇರೋವಂಥದ್ದು. ಒಂದು ಸಿಚುವೇಶನ್ ಇಂಪ್ರೂವ್ ಆಗ್ತಾ ಇದೆ. ಸ್ಟಾರ್ ಕೂಡ ಇದ್ದೀರಾ, ಮತ್ತು ನಿಮ್ಮ ಲೈಫಲ್ಲಿ ಒಬ್ಬರು ಸ್ಟಾರ್ ನಿಮ್ಮನ್ನು ಭೇಟಿಯಾಗುವಂಥದ್ದು ಕೂಡ ಇದೆ, ಅಥವಾ ನೀವೇ ಸ್ಟಾರ್ ಆಗಿ ಬದಲಾವಣೆ ಆಗುವಂಥದ್ದು ಇದೆ. ಬ್ಯಾಲೆನ್ಸಿಂಗ್ ಎನರ್ಜಿನಲ್ಲಿ ಕೂಡ ಇರ್ತೀರಾ. ಒಳಗಿಂದ ಒಂದು ರೀತಿ ಹೊರಗಿಂದ ಒಂದು ರೀತಿ ಯೋಚನೆ ಮಾಡೋವಂಥವ್ರು ಕೂಡ ಇರ್ತೀರಾ. ನಂಬಿಕೆನ ಬಿಡಬೇಡಿ. ಸ್ಪಿರಿಚುಲಿ ಲವ್ ಬರ್ತಾ ಇದೆ. ಎಲ್ಲದರಲ್ಲೂ ಒಂದು ಬದಲಾವಣೆ ಅನ್ನೋದು ಬರ್ತಾ ಇದೆ. ಅಕ್ಟೋಬರ್ ತಿಂಗಳಿನಲ್ಲಿ ಮೀನರಾಶಿಯವರಿಗೆ ಎಲ್ಲದರಲ್ಲೂ ಒಂದು ಒಳ್ಳೆಯ ಬದಲಾವಣೆ ಅನ್ನೋದು ಬರ್ತಿರೋ ಅಂಥದ್ದು. ಲವ್ ಲೈಫ್ ಅಪ್ಡೇಟ್ಸ್ ಏನಿದೆ ಮೀನರಾಶಿಯವರಿಗೆ ನೋಡುವ. ಅಟ್ರ್ಯಾಕ್ಷನ್ ಆಗಿ ಇರ್ತೀರ. ನೀವು ನಿಮ್ಮ ಪರ್ಸನ್ಗೆ ಒಂದು ಅಟ್ರ್ಯಾಕ್ಷನ್ ಅನ್ನೋದನ್ನು ಕೊಡ್ತೀರ. ನಿಮ್ಮನ್ನು ನೋಡಿದ್ರೆ ಅವ್ರಿಗೆ ತುಂಬ ಇಷ್ಟ ಆಗೋ ರೀತಿಯಲ್ಲಿ ಇರೋ ಅಂಥದ್ದು. ಕೆಲವೊಂದು ಪರಿಸ್ಥಿತಿಗಳನ್ನು ಲವ್ ಲೈಫಲ್ಲಿ ಲೆಟ್ಕೋ ಮಾಡಿ ಅದ್ರ ಬಗ್ಗೆನೇ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಅದ್ರ ಬಗ್ಗೆನೇ ಯೋಚನೆ ಮಾಡಿ ಇನ್ನಷ್ಟು ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬೇರೆಯವ್ರ ಬಗ್ಗೆ ಜಾಸ್ತಿ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ. ಬೇರೆಯವರು ನಿಮ್ಮ ಬಗ್ಗೆ ಯೋಚನೆ ಮಾಡೋ ರೀತಿ ನೀವು ಮಾಡ್ಕೊಳ್ಳಿ ಅನ್ನೋವಂಥದ್ದು ಇದೆ. ನಿಮ್ಮನ್ನು ನೀವು ಪ್ರೀತಿ ಮಾಡಿ, ನಿಮ್ಮ ಪ್ರೀತಿ ಪಾತ್ರರ ಹತ್ರ ನಿಮ್ಮ ಪ್ರೀತಿಗೋಸ್ಕರ ಸಹಾಯನ ತಗೊಳ್ಳಿ ಅನ್ನೋವಂಥದ್ದು ಕೂಡ ಇದೆ. ನಿಮ್ಮ ಫ್ಯಾಮಿಲಿಗೆ ಒಂದು ಹೀಲಿಂಗ್ ಇಂಪಾರ್ಟೆಂಟ್ ಇದೆ. ಕೆಲವರು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀರಾ. ಲವ್ ಲೈಫ್ ಬೇಕಾ ನನಗೆ ಬೇಡ ಅಂತ ಡಿಸೈಡ್ ಮಾಡಲ್ಲ ಅಂತ ಯೋಚನೆ ಮಾಡೋಕ್ಕೋದ್ರೆ ಮಕ್ಕಳ ಬಗ್ಗೆ ಯೋಚನೆ ಮಾಡಿಕೊಂಡು ಮತ್ತೆ ಮುಂದುವರಿಸೋವಂಥದ್ದು ಕೂಡ ಇದೆ. ಲವ್ ಬರ್ತಿರೋ ಅಂಥದ್ದು ನಿಮ್ಮ ನಿಮಗೆ ನಿಮ್ಮ ಎಕ್ಸನ್ನು ರಿಲೀಸ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಪಾತ್ರರ ಹತ್ರ ನಿಮ್ಮ ಪ್ರೀತಿನ ಹೇಳ್ಕೊಳ್ಳಿ. ಫಸ್ಟ್ ನಿಮ್ಮನ್ನು ನೀವು ಪ್ರೀತಿನ ಮಾಡಿ, ನೀವು ಒಂದು ಕಟ್ಟಾಕಿರೋ ಒಂದು ಎನರ್ಜಿಯಿಂದ ಹೊರಗೆ ಬನ್ನಿ. ನಿಮ್ಮನ್ನು ನೀವು ಪ್ರೀತಿ ಮಾಡಿ, ನಿಮ್ಮ ಮನಸ್ಸನ್ನು ಓಪನ್ ಆಗಿ ಇಟ್ಕೊಳ್ಳಿ. ನಿಮ್ಮ ಮನಸ್ಸನ್ನು ಅಕ್ಕಿ ರೀತಿ ಹಾರೋಡೋದಕ್ಕೆ ಬಿಡಿ ಅನ್ನೋವಂಥದ್ದು ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ನೋಡುವ. ಥ್ಯಾಂಕ್ ಯು ಏಂಜಲ್ಸ್. ಎಸ್ ಅಂತ ಬರ್ತಾ ಇದೆ ಕೆಲವರ ಪ್ರಶ್ನೆಗಳಿಗೆ. ಎಸ್ ಅನ್ನೋದು ಕೂಡ ಉತ್ತರ ಇಲ್ಲಿ ಇರೋವಂಥದ್ದು. ರೊಮ್ಯಾನ್ಸ್ ಬರ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ಒಂದು ರಿಕವರಿ ಕೂಡ ಆಗ್ತಿರೋವಂಥದ್ದು. ಒಳ್ಳೆಯ ರಿಲೇಷನ್ಶಿಪ್ ಬರ್ತಿರೋ ಅಂಥದ್ದು. ನಂಬಿಕೆ ಅನ್ನೋದನ್ನು ಇಡಿ. ನಂಬಿಕೆನ ಕಳ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಕೆಲವರಿಗೆ ಟೇಕ್ ಆ್ಯಕ್ಷನ್ ಕೂಡ ಇದೆ. ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಇದೆ. ಏನು ಪರಿಸ್ಥಿತಿ ಅದು ಇಂಪ್ರೂವ್ ಆಗ್ತಾ ಇದೆ. ಗೆಟ್ ಮೋರ್ ಇನ್ಫಾರ್ಮೇಷನ್. ಕೆಲವರಿಗೆ ಇನ್ನಷ್ಟು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ನೀವು ಎಲ್ಲದಕ್ಕೂ ರೆಡಿ ಇದ್ದೀರಾ ಅನ್ನೋ ಅಂಥ ಒಂದು ಮೆಸೇಜಲ್ಲಿ ಏಂಜಲ್ಸು ಕೊಡ್ತಿರೋ ಅಂಥದ್ದು. ಬನ್ನಿ ಯಾವ ದೇವರ ಆಶೀರ್ವಾದ ಇದೆ ಅಂತ ನೋಡುವ. ಕಾಲಭೈರವೇಶ್ವರಾಯ ನಮಃ. ಎಲ್ಲ ತಿಳಿದರೂ ತಿಳಿಯದಂತೆ, ಕಂಡು ಕಾಣದಂತೆ, ನೋಡಿಯೂ ನೋಡದಂತೆ ವರ್ತಿಸಿದಾಗ ಮಾತ್ರ ನಾವು ಬೇರೆಯವರಿಗೆ, ನೋಡುವವರಿಗೆ ಒಳ್ಳೆಯರಾಗುತ್ತೇವೆ. ಆದುದರಿಂದ ಎಲ್ಲವನ್ನು ಕಾಲಕ್ಕೆ ಒಪ್ಪಿಸಿ ನಾವು ಸುಮ್ಮನಿರಬೇಕು. ಕಾಲವೇ ಉತ್ತರಿಸುವುದು. ಕಾಲಾಯ ತಸ್ಮೈ ನಮಃ.
ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂತ ಅಂದರೆ ನಿಜ. ಎಲ್ಲ ನಾವು ಗೊತ್ತಿಲ್ಲದೆ ಇರೋ ರೀತಿ ಇದ್ದಾಗ ಮಾತ್ರ ನಮಗೆ ಒಂದು ಬೆಲೆ ಅನ್ನೋದು ಸಿಗುತ್ತೆ. ಗೊತ್ತಾಗಿದ್ದನ್ನು ಗೊತ್ತಾಗಿದೆ ಅಂತ ಕೇಳಿದಾಗ ನಾವು ಕೆಟ್ಟವರಾಗಿ ನೋಡೋರಿಗೆ ಕಾಣಿಸ್ತೀವಿ. ಅದರಿಂದ ನಾವು ಯಾವುದನ್ನು ಪ್ರಶ್ನೆ ಮಾಡದೆ ಸುಮ್ಮನೆ ಇದ್ದರೆ ಮಾತ್ರ ನಾವು ಎಲ್ಲರಿಗೂ ಒಳ್ಳೆಯ ರೀತಿ ಇರ್ತೀವಿ. ಅದರಿಂದ ನೀವು ಯಾವುದಕ್ಕೂ ಉತ್ತರನ ಕೊಡೋದಕ್ಕೆ ಹೋಗಬೇಡಿ, ಸಮಯನೇ ಎಲ್ಲದಕ್ಕೂ ಉತ್ತರ ಅನ್ನೋದನ್ನು ಕೊಡುತ್ತೆ ಅಂತ ಕಾಲಭೈರವೇಶ್ವರ ಅವರು ಹೇಳ್ತಾ ಇರೋವಂಥದ್ದು. ಬನ್ನಿ ಚಾನ್ಸ್ ನೋಡುವ. ಆಗಲೇ ಹೇಳ್ದಂಗೆ ಯಾರೆಲ್ಲ ಒಂದು ಪೈಂಟಿಂಗಲ್ಲಿ ಅಥವಾ ಒಂದು ಆರ್ಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅದರಲ್ಲಿ ಒಂದು ಒಳ್ಳೆಯ ಗ್ರೋತನ್ನು ಕಾಣ್ತೀರಾ. ನಿಮ್ಮ ಕೆರಿಯರಲ್ಲಿ ಒಂದು ಗ್ರೋತನ್ನು ಕಾಣ್ತೀರಾ. ಯಾರಾದರೂ ಕೀನ ಕಳ್ಕೊಂಡಿರೋ ಖಂಡಿತ ಕೀ ನೀವೇ ನಿಮ್ಮ ಬೇಕಾದ ಕಡೆ ಇಟ್ಟು ಕಳ್ಕೊಂಡಿರೋ ಅಂಥದ್ದು ಇದೆ. ಮತ್ತೆ ಅದನ್ನು ಹುಡ್ಕಿದ್ರೆ ಸಿಗೋವಂಥದ್ದು ಕೂಡ ಇದೆ. ನಿಮ್ಮ ಹತ್ರನೇ ಇದೆ ಅದು. ನಿಮ್ಮ ಫ್ಯಾಮಿಲಿನಲ್ಲಿ ಕೂಡ ಗ್ರೋತ್ ಅನ್ನೋದು ಇದೆ. ನಾವಿನಲ್ಲಿ ಕೆಲಸ ಮಾಡೋರ್ಗೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋವಂಥದ್ದು ಇದೆ. ಮತ್ತು ಯಾರೋ ನಾವಿನಲ್ಲಿ ವರ್ಕ್ ಮಾಡ್ತಿರೋ ಅಂಥವ್ರು ಹುಷಾರಾಗಿ ಇರಬೇಕು ಅನ್ನೋವಂಥದ್ದು ಇದೆ. ಪ್ರೊಟೆಕ್ಷನ್ ಕೂಡ ಇರೋವಂಥದ್ದು ಇದೆ. ಲಕ್ಷ್ಮಿಯ ಆಶೀರ್ವಾದ ಇದೆ. ಪಾಪು ಬರ್ತಾ ಇದೆ. ಯಾರೆಲ್ಲ ಒಂದು ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನಾನು ಮಾಡಿರೋ ಬಿಸ್ನೆಸ್ ಗ್ರೋತ್ ಆಗುತ್ತಾ, ಚೆನ್ನಾಗಾಗುತ್ತಾ ಅಂತ ಯೋಚನೆ ಮಾಡ್ತಾಯಿದ್ರೆ ಖಂಡಿತ ನಿಮ್ಮ ಬಿಸ್ನೆಸ್ಸು ಒಂದು ಉತ್ತಮ ರೀತಿಯಲ್ಲಿ ಗ್ರೋತ್ ಆಗುತ್ತೆ ಅನ್ನೋ ಒಂದು ಮೆಸೇಜಲ್ಲಿ ಬರ್ತಿರೋವಂಥದ್ದು. ಬನ್ನಿ SRನ ನೋಡುವ. ಅಕ್ಟೋಬರ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಒಂದು SRನ ಪೆಂಡಿಯಲಮ್ ಪ್ಲೀಸ್. ಸಾರಿ, ಮತ್ತೆ ನೋಡುವ. SR ಡೆಫಿನೆಟ್ಲಿ ಖಂಡಿತ ನೀವು ಅಂದ್ಕೊಂಡಿರೋದು ಆಗುತ್ತೆ ಅನ್ನೋವಂಥದ್ದು ಇಲ್ಲಿ ಇರೋವಂಥದ್ದು. ಓಕೆ, ಇದಿಷ್ಟು ಮೀನರಾಶಿಯವರ ಅಕ್ಟೋಬರ್ ತಿಂಗಳ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಎಲ್ರಿಗೂ ಒಳ್ಳೆಯದಾಗಲಿ.